ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಲಿ ಶ್ರೀಪಾದ್ ಪಾಟೀಲ್ರು ಕೂಡ ಇದ್ದಾರೆ. ಶ್ರೀಪಾದ್ ಪಾಟೀಲ್ರೆ ನಮಸ್ಕಾರ, ಗುಡ್ ಮಾರ್ನಿಂಗ್. ಶುಭೋದಯ. ನೋಡಿ, ವರುಣ ಆಘಾತ ರಾಜ್ಯದಲ್ಲಿ ಹೆಂಗಿದೆ ಅಂತ ಕೇಳಿದರೆ, ಕೆಲವು ಜಿಲ್ಲೆಗಳಲ್ಲಿ ಈಗ ಅಕ್ಷರಶಃ ಜನರ ಬದುಕು ಮೂರಾ ಬಟ್ಟೆ ಆಗಿದೆ. ಸಂಚಾರ ಹಾಗೆ ನಡುಗಡ್ಡೆಯಾದಂಥ ಊರುಗಳು, ಗ್ರಾಮಗಳು, ಸಂಪರ್ಕವೇ ಸಾಧ್ಯ ಇಲ್ಲದಂಥ ಹಳ್ಳಿಗಳು, ಇಂಥ ಒಂದು ಪರಿಸ್ಥಿತಿ ಈ ಮಹಾ ಮಳೆ ಸೃಷ್ಟಿ ಮಾಡಿದೆ. ಚಿಕ್ಕಮಗಳೂರು ಈ ಭಾಗದಲ್ಲೆಲ್ಲ ಮರ ರಸ್ತೆ ಮೇಲೆ ಬಿದ್ದು ರಾಷ್ಟ್ರೀಯ ಹೆದ್ದಾರಿಗಳೆಲ್ಲ ಬಂದಾಗಿದ್ದಾವೆ. ಗುಡ್ಡ ಕುಸಿತ ಆಗಿದೆ. ಜನರ ಓಡಾಟಕ್ಕೆ ಬಹಳ ತಾಪತ್ರೆ ಆಗಿದೆ. ಇನ್ನು ಮಹಾರಾಷ್ಟ್ರದ ಪುಣೆಯಲ್ಲಿ ಮಹಾ ದುರಂತ ಒಂದು ನಡೆದು ಹೋಗಿದೆ. ಏನು ದುರಂತ ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತೀವಿ. ಇನ್ನು ಅಹಮದಾಬಾದ್ನ ವಿಮಾನ ದುರಂತ ಪ್ರಕರಣದಲ್ಲಿ ಡೆಡ್ ಬಾಡಿಯನ್ನು ಐಡೆಂಟಿಫೈ ಮಾಡೋದೇ ಈಗ ಮನೆಯವರಿಗೆ ದೊಡ್ಡ ಚಾಲೆಂಜ್ ಆಗಿದೆ. ವಿಜಯ್ ರೂಪಾನಿ ಅವರ ಡೆಡ್ ಬಾಡಿ 70 ಗಂಟೆಯ ನಂತರ ಈಗ ಐಡೆಂಟಿಫೈ ಆಗಿದೆಯಂತೆ. ಇದೆಲ್ಲದರ ಡಿಟೇಲ್ ಮಾಹಿತಿಯನ್ನು ನಿಮ್ಮ ಮುಂದೆ ನೀಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ ನೋಡೋಣ ಬನ್ನಿ. ಕರಾವಳಿ ಜಿಲ್ಲೆಗಳಲ್ಲಿ ಜಲಸ್ಫೋಟ, ಮಂಗಳೂರು, ಉಡುಪಿಯಲ್ಲಿ ವರುಣನ ಆರ್ಭಟ, ಅಂಗನವಾಡಿ ಶಾಲೆಗಳಿಗೆ ರಜೆ ಘೋಷಣೆ. ಚಿಕ್ಕಮಗಳೂರಿನಲ್ಲಿ ವರುಣನ ಅವಾಂತರ, ಮುಳ್ಳಯ್ಯನಗಿರಿ ದತ್ತಪೀಠ ರಸ್ತೆಯಲ್ಲಿ ಬಿದ್ದ ಮರ, ಮಡಿಕೇರಿಯಲ್ಲಿ ಮುಂದುವರಿದ ಮಳೆ ರಗಳೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಮಹಾ ದುರಂತ, ಇಂದ್ರಾಣಿ ನದಿ ಸೇತುವೆ ಕುಸಿದು 4 ದುರ್ಮರಣ, ನಾಪತ್ತೆಯಾದವರಿಗೆ ಮುಂದುವರೆದ ಶೋಧ. ಅಹಮದಾಬಾದ್ನಲ್ಲಿ ವಿಮಾನ ದುರಂತ, ಏರ್ ಇಂಡಿಯಾದ 2ನೇ ಬ್ಲಾಕ್ ಬಾಕ್ಸ್ ಪತ್ತೆ. ಇಂದು ಗುಜರಾತ್ ಮಾಜಿ ಸಿಎಂ ರೂಪಾನಿ ಅಂತ್ಯಕ್ರಿಯೆ. ರಿಷಬ್ ಶೆಟ್ಟಿಯ ಕಾಂತಾರಾಗೆ ಸಂಕಷ್ಟಗಳ ಸರಮಾಲೆ. ಚಿತ್ರತಂಡಕ್ಕೆ ಇಂದು ಶಿವಮೊಗ್ಗ ಜಿಲ್ಲಾಡಳಿತ ನೋಟಿಸ್. ಶೂಟಿಂಗ್ ಅನುಮತಿ ಕುರಿತು ಸ್ಪಷ್ಟನೆ ನೀಡುವಂತೆ ಸೂಚನೆ. ರಾಜ್ಯದಾದ್ಯಂತ ಮುಂಗಾರು ಮಳೆಯ ರಣಾರ್ಭಟ ಯಾವ ಮಟ್ಟಿಗೆ ಇದೆ ಅಂತಂದ್ರೆ, ರಾಜ್ಯದ ಬಹುತೇಕ ಕಡೆ ಅವಾಂತರಗಳ ಸರಮಾಲೆಯೇ. ಅದರಲ್ಲೂ ಕರಾವಳಿ ಮಲೆನಾಡು ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರದಿಂದಾಗಿ ಮಂಗಳೂರು, ಉಡುಪಿ ಜಿಲ್ಲೆಯಲ್ಲಿ ಭಾರೀ ಸಮಸ್ಯೆಗಳಾಗ್ತಾ ಇದೆ. ಪರಿಣಾಮ ಉಡುಪಿ ಜಿಲ್ಲೆಯಲ್ಲಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ದಕ್ಷಿಣ ಕನ್ನಡದ 5 ತಾಲೂಕಿನ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮಂಗಳೂರು, ಉಳ್ಳಾಲ, ಬಂಟ್ವಾಳ, ಮುಲ್ಕಿ, ಮೂಡುಬಿದಿರೆ ಈ ಎಲ್ಲ ತಾಲೂಕಿನ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಈ ಕಡೆ ಕೊಡಗು ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮೂಡುಬಿದಿರೆ ತಾಲೂಕಿನ ಶಾಲೆ ಕಾಲೇಜುಗಳಿಗೆ ರಜೆ. ಮಳೆ ಮುಂದುವರೆದು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಈ ಕಡೆ ಚಿಕ್ಕಮಗಳೂರು ಭಾಗನೂ ಅಷ್ಟೇ, ಅಲ್ಲಿಯೂ ಮಳೆಯಿಂದಾಗಿ ಅವಾಂತರ. ಈ ಭಾಗದಲ್ಲಿ ಮಳೆಯಿಂದಾಗಿ ನದಿಗಳು ತುಂಬಿ ಹರಿತಾ ಇವೆ, ಗ್ರಾಮಗಳಿಗೆ ನೀರು ನುಗ್ಗಿದೆ, ಜನರಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಗಳು ಕೊಚ್ಕೊಂಡು ಹೋಗ್ತಾ ಇವೆ. ಹೀಗಾಗಿ ಜನರು ಪ್ರತಿ ಹಂತದಲ್ಲಿಯೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮಡಿಕೇರಿಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಬೆಳಗಾವಿಯಲ್ಲಿ, ಮಂಗಳೂರಿನಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿಯೂ ಕೂಡ ಮಳೆಯಿಂದಾಗಿ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ನಿರೀಕ್ಷೆಗೂ ಮೀರಿ ಮಳೆ ಆಗಿರೋದ್ರಿಂದ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ, ಮನೆಗಳಿಗೆ ನೀರು ನುಗ್ಗಿದೆ. ಪಾಪ ಜನ ರಾತ್ರಿಯೆಲ್ಲ ನಿದ್ದೆ ಬಿಟ್ಟು ಮನೆಗೆ ನುಗ್ಗಿದ ನೀರನ್ನು ಆಚೆ ಹಾಕುವಂಥ ಕೆಲಸದಲ್ಲಿ ತೊಡಗಿದ್ದಾರೆ. ಚಿಕ್ಕಮಗಳೂರು ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಚಿಕ್ಕಮಗಳೂರಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ನಿರಂತರವಾಗಿ ಮಳೆಯಿಂದಾಗಿ
ಸಮಸ್ಯೆಗಳಾಗ್ತಾ ಇರೋವಂಥದ್ದು. ಈ ರೀತಿಯ ಪರಿಸ್ಥಿತಿ ಒಂದು ಕಡೆ ಎರಡು ಕಡೆ ಅಲ್ಲ, ಇಡೀ ರಾಜ್ಯದಲ್ಲಿ ಸದ್ಯ ಇದೇ ರೀತಿಯ ಪರಿಸ್ಥಿತಿ ಇದೆ. ಇನ್ನು ನೀವು ಬೆಳಗಾವಿ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಬೆಳಗಾವಿಯಲ್ಲಿಯೂ ಕೂಡ ವಿಪರೀತ ಮಳೆಯಿಂದಾಗಿ ನಾವೀಗಾಗಲೇ ಈ ಮೊದಲೇನು ಮಳೆ ಆಗಿತ್ತಲ್ಲ ಅವಾಗಲೂ ಕೂಡ ಹೇಳ್ತಾ ಇದ್ದೀವಿ, ವಾಡಿಕೆಗಿಂತ ಈ ಸಾರಿ ಹೆಚ್ಚಿನ ಮಳೆ ಮತ್ತು ಮುಂಗಾರು ಮಳೆ ಅವಧಿಗೂ ಮುನ್ನ ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ಬಿಡಿದೆ ಅಂತ ಹೇಳಿ. ಕೇರಳಕ್ಕೆ ಮೊದಲು ಎಂಟ್ರಿ ಕೊಡುತ್ತೆ, ಕೇರಳಕ್ಕೆ ಎಂಟ್ರಿ ಕೊಟ್ಟು ಒಂದು ವಾರ ಆದಮೇಲೆ ರಾಜ್ಯಕ್ಕೆ ಬರಬೇಕು. ಆದರೆ ಅಲ್ಲಿಯೂ ಕೂಡ ನಿಗದಿಗಿಂತ ಮುಂಚೆ ಮಳೆ ಬಂದಿದ್ದರಿಂದ ಅದರ ಪರಿಣಾಮ ರಾಜ್ಯದ ಮೇಲೆ ಆಗಿ ರಾಜ್ಯದಲ್ಲಿಯೂ ಕೂಡ ಅವಧಿ ಪೂರ್ವ ಮುಂಗಾರು ಮಳೆ ಪ್ರವೇಶ ಆಯಿತು. 28ನೇ ತಾರೀಕಿಂದ ಮುಂಗಾರು ಮಳೆ ಪ್ರವೇಶ ಆಗಬೇಕಾಗಿತ್ತು, ಮೇ 28ರಿಂದ. ಆದರೆ ಅದಕ್ಕಿಂತ 10 ದಿನ ಮುಂಚೆನೇ ಮಳೆ ಹಿಂಗೆ ಹೊಡಿತು ರಾಜ್ಯದಲ್ಲಿ ಅಂತಂದರೆ ಅವಾಂತರಗಳ ಸರ್ಮಾಲೆ. ಈಗಲೂ ಕೂಡ ಆ ರೀತಿ ಮಳೆಯ ಅಬ್ಬರ ಮುಂದುವರೆದು ಇಡೀ ರಾಜ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ. ಇನ್ನು ರಾಜ್ಯದಾದ್ಯಂತ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆ ಹಲವು ರೀತಿಯ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ ಅನ್ನೋದನ್ನ ದೃಶ್ಯಗಳ ಸಮೇತ ತಾವು ಗಮನಿಸ್ತಾ ಇದ್ದೀರಿ ವೀಕ್ಷಕರೇ. ಗುಡ್ಡ ಕುಸಿತ, ರಸ್ತೆಗಳಿಗೆ ಹಾನಿ, ಜಮೀನುಗಳಿಗೆ ನೀರು ನುಗ್ಗಿ ಬೆಳೆಯೆಲ್ಲ ಹಾನಿ. ಈ ರೀತಿ ರೈತ ಪ್ರತಿಯೊಂದು ಹಂತದಲ್ಲಿ ಕಂಗಾಲಾಗಿದ್ದಾನೆ. ಜನ ಮಳೆ ನಿಂತರೆ ಸಾಕು ಅನ್ನುವಂತಹ ಪರಿಸ್ಥಿತಿ. ಈ ಕಡೆ ಶಾಲಾ ಕಾಲೇಜುಗಳ ವಿಚಾರಕ್ಕೆ ಬಂದರೆ ವಿಪರೀತ ಮಳೆಯಿಂದಾಗಿ ಶಾಲೆ ಕಾಲೇಜುಗಳಿಗೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಹವಾಮಾನ ಇಲಾಖೆಯವರು ಆ ಹವಾಮಾನ ವರದಿಯನ್ನು ನೋಡಿಕೊಂಡು ಆಯಾ ಜಿಲ್ಲೆಗಳಿಗೆ ರೆಡ್ ಅಲರ್ಟ್, ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಸದ್ಯ ಎಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ರಾಜ್ಯಾದ್ಯಂತ ವರುಣನ ಅಬ್ಬರ, ಭಾರಿ ಮಳೆಗೆ ಹಲವೆಡೆ ಅವಾಂತರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಹಲವೆಡೆ ಅವಾಂತರಗಳೇ ಸೃಷ್ಟಿಯಾಗಿದೆ. ಹಲವೆಡೆ ಗೋಡೆ ಕುಸಿತವಾಗಿದ್ದು ಮಳೆಯಾರ್ಭಟಕ್ಕೆ ಹಲವು ರಸ್ತೆಗಳು ಜಲಾವೃತವಾಗಿದೆ. ಕದ್ರಿ ಶಿವಬಾಗ್ ಬಳಿಯ ಸುಂದರ ಅಪಾರ್ಟ್ಮೆಂಟ್ ಹಿಂಭಾಗದ ತಡೆಗೋಡೆ ಕುಸಿತವಾಗಿದೆ. ಮರ ಸಮೇತವಾಗಿ ತಡೆಗೋಡೆ ಬಿದ್ದಿದ್ದು ಸಮಸ್ಯೆಯಾಗಿದೆ. ಇನ್ನೊಂದೆಡೆ ಮಂಗಳೂರು ಹೊರವಲಯದ ವಾಮಂಜೂರು ಬಳಿಯ ಕೆತ್ತಿಕಲ್ ಗುಡ್ಡ ಮತ್ತೆ ಕುಸಿಯುವ ಆತಂಕ ಎದುರಾಗಿದೆ. ಇತ್ತ ಕಂಕನಾಡು ಸುವರ್ಣ ಲೇನ್ನಲ್ಲಿ ತಡೆಗೋಡೆ ಕುಸಿದಿರುವ ದೃಶ್ಯ ಭಯಂಕರವಾಗಿದೆ. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ದಕ್ಷಿಣ ಕನ್ನಡದ 5 ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಮಂಗಳೂರು, ಉಳ್ಳಾಳ, ಬಂಟ್ವಾಳ, ಮುಲ್ಕಿ, ಮೂಡಬಿದಿರೆ ತಾಲೂಕಿನ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ರಜೆ ಘೋಷಿಸಿ ಆದೇಶಿಸಿದ್ದಾರೆ. ಮಳೆಯಾರ್ಭಟ ಹಿನ್ನೆಲೆ ಉಡುಪಿಯಲ್ಲೂ ರಜೆ ಘೋಷಣೆ. ಉಡುಪಿಯಲ್ಲೂ ಮಳೆಯಾರ್ಭಟ ಜೋರಾಗಿರುವುದರಿಂದ ಉಡುಪಿ ಜಿಲ್ಲೆಯಲ್ಲೂ ನಾಳೆ ರಜೆ ಘೋಷಿಸಲಾಗಿದೆ. ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ರಜೆ ಘೋಷಿಸಿ ಆದೇಶಿಸಿದ್ದಾರೆ. ಚಿಕ್ಕಮಗಳೂರಿನ ಶಾಲೆಗಳಿಗೆ ರಜೆ ಘೋಷಣೆ. ಇನ್ನು ಮಲೆನಾಡಿನಲ್ಲಿ ವರುಣಾರ್ಭಟ ಮುಂದುವರಿಯುವುದರಿಂದ ಚಿಕ್ಕಮಗಳೂರಿನ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಚಿಕ್ಕಮಗಳೂರು, ಮೂಡಿಗೆರೆ, ಕಳಸ, ಶೃಂಗೇರಿ, ಕೊಪ್ಪ, ಎನ್ಆರ್ಪುರ ತಾಲೂಕಿನ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಆದೇಶಿಸಿದ್ದಾರೆ. ಹಲವೆಡೆ ಭಾರಿ ಮಳೆಗೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿವೆ. ಹೀಗಾಗಿ ಯಾವುದೇ ಅನಾಹುತವಾಗಬಾರದು ಅಂತ ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಲವೆಡೆ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸದ್ಯದ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ, ವಿಪರೀತ ಮಳೆಯಿಂದಾಗಿ ಹಲವು ಸಮಸ್ಯೆಗಳಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ವರದಿ ಹೇಳ್ತಾ ಇತ್ತು. ಅಲ್ಲಿ ಯಾವ ರೀತಿಯ ಅಲರ್ಟ್ ಅನ್ನು ಈಗ ಅನೌನ್ಸ್ ಮಾಡಲಾಗಿದೆ, ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಪಾಟೀಲ್, ಕಳೆದ 3 ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಜೋರಾಗಿರುವಂಥದ್ದು. ಮೊನ್ನೆ ಸಂಜೆಯಿಂದ ಇದೇ ರೀತಿಯಾಗಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ. ಅದರಲ್ಲೂ ಕೂಡ ಮಂಗಳೂರು ನಗರ ಭಾಗದಲ್ಲಿ ವ್ಯಾಪಕವಾದಂತಹ ಮಳೆ ಆಗ್ತಿದೆ. ಹಲವು ತಗ್ಗು ಪ್ರದೇಶಗಳು ಜಲಾವೃತಗೊಳ್ತಾ ಇದೆ. ಜೊತೆಗೆ ಇಲ್ಲಿನ ಜೀವ ನದಿಗಳು ತುಂಬಿ ಹರಿತಾ ಇರುವಂಥದ್ದು, ಸಮುದ್ರ ಅಬ್ಬರಿಸ್ತಾ ಇರುವಂಥದ್ದು. ಹೀಗಾಗಿ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಅಂದರೆ ಯಾರೂ ಕೂಡ ಮೀನುಗಾರರು
ಇಳಿಬಾರ್ದು ಸಮುದ್ರಕ್ಕೆ ಅನ್ನುವಂಥ ಸೂಚನೆ ನೀಡಿರುವಂಥದ್ದು. ಜೊತೆಗೆ ನದಿ ಮತ್ತು ಸಮುದ್ರ ತೀರದಲ್ಲಿ ಯಾರೆಲ್ಲ ವಾಸಿಸ್ತಾರೆ ಅವರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆ ನೀಡಿರುವಂಥದ್ದು. ಯಾಕಂದರೆ ನದಿ ಮತ್ತು ಸಮುದ್ರದ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ, ಹೀಗಾಗಿ ಅಪಾಯ ಸಂಭವಿಸ್ಬೋದು ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಅಗತ್ಯ ಬಿದ್ದರೆ ಅವರನ್ನು ಸ್ಥಳಾಂತರ ಮಾಡುವಂಥ ಪ್ರಕ್ರಿಯೆಗೂ ಕೂಡ ಜಿಲ್ಲಾಡಳಿತ ತೊಡಗಿರುವಂಥದ್ದು. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಅಂದರೆ ನಿನ್ನೆ 5 ತಾಲೂಕುಗಳಿಗೆ ರಜೆ ಘೋಷಣೆ ಮಾಡಲಾಗಿತ್ತು. ಅಂದರೆ ಹೆಚ್ಚಿನ ಮಳೆ ಬೀಳುವಂಥ 5 ತಾಲೂಕುಗಳಿಗೆ ನಿನ್ನೆ ರಜೆ ಘೋಷಣೆ ಮಾಡಲಾಗಿತ್ತು. ಆದರೆ ರಾತ್ರಿ ಪೂರ್ತಿ ಬಹಳಷ್ಟು ಜೋರಾದಂಥ ಮಳೆ ಇತ್ತು. ಅದರಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲೂ ಕೂಡ ನಿನ್ನೆ ಬಹಳಷ್ಟು ಮಳೆ ಇತ್ತು. ಹೀಗಾಗಿ ಇವತ್ತು ಬೆಳಿಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾದಂಥ ಮುಲ್ಲೈ ಮುಗಿಲನ್ ಅವರು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು. ಜೊತೆಗೆ ಎಚ್ಚರಿಕೆಯಿಂದ ಇರಬೇಕು, ಯಾರೂ ಕೂಡ ನದಿ, ಸಮುದ್ರ ಮತ್ತು ಕೆರೆಗಳ ತೀರಕ್ಕೆ ಹೋಗಬಾರ್ದು ಅನ್ನೋಂಥ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಮತ್ತು ಏನೋ ಅಗತ್ಯ ಬಿದ್ದರೆ ಅವರು ಆ ಜಿಲ್ಲೆ ಏನು ಸಹಾಯವಾಣಿಗೆ ಫೋನ್ ಮಾಡಬೇಕು ಅನ್ನೋಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಮತ್ತು ಏನೋ ಜಿಲ್ಲೆಯಾದ್ಯಂತ ಒಂದಷ್ಟು ಗುಡ್ಡ ಕುಸಿತ ಪ್ರಕರಣ, ಕಾಂಪೌಂಡ್ ಕುಸಿತ ಪ್ರಕರಣ, ಮನೆ ಕುಸಿತ ಪ್ರಕರಣಗಳು ಕೂಡ ಆಗ್ತಾ ಇರುವಂಥದ್ದು. ಹೀಗಾಗಿ ಆ ಗುಡ್ಡದ ತೀರ ಮತ್ತು ಕೆಲವೊಂದು ಏನು ಸ್ಪಾಟ್ಗಳಿದೆ ಅಲ್ಲಿ ವಾಸಿಸುವವರು ಎಚ್ಚರಿಕೆಯಿಂದ ಇರಬೇಕು. ಏನಾದರೂ ಅಪಾಯ ಸಂಭವಿಸಿದರೆ ಕೂಡಲೇ ನೀವು ಸ್ಥಳಾಂತರ ಆಗಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನೀಡಿರುವಂಥ. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಯಾವತ್ತು ರೆಡ್ ಅಲರ್ಟ್ ಇರುವಂಥದ್ದು. ಹೀಗಾಗಿ ಜಿಲ್ಲೆಯಾದ್ಯಂತ ವ್ಯಾಪಕವಾದಂಥ ಮಳೆಯಾಗಿರುವಂಥದ್ದು. ಅದರಲ್ಲೂ ಮಂಗಳೂರು ನಗರ ಭಾಗದಲ್ಲಿ ಬಿಟ್ಟು ಬಿಡದೆ ಧಾರಾಕಾರವಾಗಿ ಮಳೆ ಸುರಿಯುವಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ. ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಮಳೆ ಎಷ್ಟೆಲ್ಲ ಅವಾಂತರವನ್ನು ಮಾಡಿದೆ ಅಂತ ಹೇಳಿದರೆ, ಕೊಪ್ಪದಲ್ಲಿ ಮಳೆಯ ಆರ್ಭಟಕ್ಕೆ ಮರಗಳು ಧರಾಶಾಯಿಯಾಗಿದ್ದಾವೆ. ಮೇಗೂರು ಬಳಿ ರಸ್ತೆಗೆ ಬೃಹತ್ ಮರವೊಂದು ಉರುಳಿ ಬಿದ್ದಿದೆ. ಹೀಗಾಗಿ ಮುಳ್ಳಯ್ಯನಗಿರಿ ದತ್ತಪೀಠಕ್ಕೆ ಹೋಗುವಂಥ ರಸ್ತೆ ಸಂಚಾರ ಬಂದಾಗಿದೆ. ಕೈಮರದ ಸಮೀಪ ರಸ್ತೆಗೆ ಬಿದ್ದಿರುವ ಬೃಹತ್ ಮರ, ಇದರಿಂದಾಗಿ ಓಡಾಡೋದಕ್ಕೆ ವಾಹನ ಸಂಚಾರಕ್ಕೆ ತೊಂದರೆಯಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಕೈಮರದ ಬಳಿ ಘಟನೆ ಆಗಿದೆ ನೋಡಿ. ಆ ವಿದ್ಯುತ್ ಕಂಬವೂ ಸೇರಿದಂತೆ ಆ ವಿದ್ಯುತ್ ವೈರ್ನ ಮೇಲೆ ಮರ ಬಿದ್ದಿದ್ರಿಂದಾಗಿ ಬುಡ ಸಮೇತ ಬಿದ್ದಿರೋದು ಮರ. ಹಿಂಗಾಗಿರೋದ್ರಿಂದಾಗಿ ಅಲ್ಲಿ ರಸ್ತೆಯೇ ಮುಚ್ಚೋಗಿದೆ. ಈಗ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಮಳೆ ಆರ್ಭಟಿಸ್ತಾ ಇರೋದ್ರಿಂದಾಗಿ ಮರಗಳ ಬುಡ ಬೇರು ಸಡಿಲಾಗಿದೆ. ಗಾಳಿ ಸಹಿತ ಮಳೆ ಇದರಿಂದಾಗಿ ಮರಗಳು ಧರಾಶಾಯಿಯಾಗಿದ್ದಾವೆ. ರಸ್ತೆ ಮೇಲೆ ಮರ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ಸಂಚಾರ ಅಸ್ತವ್ಯಸ್ತವಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಮಳೆ ಮುಂದುವರೆದು ಅವಾಂತರ ಸೃಷ್ಟಿಯಾಗಿದೆ. ಅಬ್ಬರದ ಮಳೆಯಿಂದಾಗಿ ಹೊನ್ನಾಳಿ ತಾಲೂಕಿನಲ್ಲಿ ಮನೆ, ರಸ್ತೆಗಳಿಗೆ ಹಾನಿಯಾಗಿದೆ. ನೇರಲಗುಂಡಿ ಗ್ರಾಮದಲ್ಲಿಯೂ ಕೂಡ ಅಷ್ಟೇ ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಲ್ಲಿದ್ದಂಥ ದವಸ ಧಾನ್ಯಗಳು ಸಂಪೂರ್ಣವಾಗಿ ನೀರು ಪಾಲಾಗಿದೆ. ಹೊನ್ನಾಳಿಯಲ್ಲಿ ಭಾರಿ ಮಳೆಗೆ ಅವಾಂತರಗಳು ಈ ರೀತಿ ಸೃಷ್ಟಿಯಾಗಿರೋದು. ಪಾಪ ರೈತರು ವರ್ಷಾನುಗಟ್ಟಲೆ ಬೆಳೆದು ಆ ದವಸ ಧಾನ್ಯಗಳನ್ನು ಮನೆಯಲ್ಲಿ ಸುರಕ್ಷಿತವಾಗಿಟ್ಟಿರ್ತಾರೆ. ಆದರೆ ಹೆಚ್ಚಿನ ಮಳೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿ ದವಸ ಧಾನ್ಯವೂ ಕೂಡ ಹಾಳಾಗುವಂಥ ಪರಿಸ್ಥಿತಿ. ಇನ್ನೆಲ್ಲಿರಬೇಕು, ಎಲ್ಲಿಟ್ಕೋಬೇಕು ನೋಡಿ ಪರಿಸ್ಥಿತಿ ನೋಡಿ ಅಲ್ಲಿ ಯಾವ ರೀತಿ ಇದೆ ಅಂತ. ಮಳೆಯಿಂದಾಗಿ ಇಷ್ಟೆಲ್ಲ ಸಮಸ್ಯೆ ಉಕ್ಕಿ ಹರಿತಾ ಇವೆ. ಹಳ್ಳ ಕೊಳ್ಳಗಳು, ಊರುಗಳು ಮುಳುಗ್ತಾ ಇವೆ, ಮನೆಗಳಿಗೆ ನೀರು ನುಗ್ತಾ ಇದೆ. ಜನ ಮನೆಯಿಂದ ಆಚೆ ಬರದೆ, ಒಳಗೂ ಇರದೆ ಒಂದು ರೀತಿ ತ್ರಿಶಂಕು ಸ್ವರ್ಗ, ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲದರ ನಡುವೆ ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಅಕ್ಷಯ್ ಜೀವನ ಅಷ್ಟೇ ಅಲ್ಲ, 10 ಜನರ ಜೀವಕ್ಕೆ ಈ ಒಣಗಿದ ಮರಗಳಿಗೆ ಜೀವ ಕಳೆದುಕೊಂಡಿರೋದ್ರಿಂದಾಗಿ ಏನೆಲ್ಲ ಅವಾಂತರ ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿದೆ. ಇದಕ್ಕೆ ಜವಾಬ್ದಾರ ಯಾರು? ಬಿಬಿಎಂಪಿ ಅದನ್ನು ಕಟ್ ಮಾಡಬೇಕಾಗಿತ್ತು. ರೆಂಬೆ ಕೊಂಬೆಗಳನ್ನು ಕಟ್ ಮಾಡಬೇಕಾಗಿತ್ತು. ರಸ್ತೆಗೆ ಎರಗಿದ್ದಂಥ ಮರಗಳನ್ನು ಅವರು ಮೊದಲೇ ಅದನ್ನು ತೆರವು ಮಾಡಬೇಕಾಗಿತ್ತು. ಯಾವುದೂ ಮಾಡದೆ ಅಕ್ಷಯ್ ಅನ್ನೋ ಅಮಾಯಕ ಯುವಕನ ಜೀವಕ್ಕೆ ಕುತ್ತು ತಂದಿದೆ. ಅದು ಹೇಗೆ ಅನ್ನೋದನ್ನು ಈ ಸ್ಟೋರಿ ನೋಡಿ.
ಬೆಂಗಳೂರಿನಲ್ಲಿ ಬಲಿಗಾಗಿ ಕಾಯ್ತಿವೆ ಡೆಡ್ಲಿ ಮರಗಳು. ಒಣ ಮರಗಳಿಂದ ಐಟಿ ಸಿಟಿ ಜನರಿಗೆ ತಪ್ಪದ ಕಂಟಕ. ರಾಜಧಾನಿ ಬೆಂಗಳೂರು ಜನರು ಮನೆಯಿಂದ ಆಚೆ ಬರೋಕೆ ಭಯ ಪಡುವಂತಾಗಿದೆ. ಯಾವಾಗ ಎಲ್ಲಿ ಯಾವ ಮರದ ಕೊಂಬೆ ರೆಂಬೆ ಬೀಳುತ್ತೆ ಅನ್ನೋ ಆತಂಕದಲ್ಲಿಯೇ ಓಡಾಡುವಂತಾಗಿದೆ. ಯಾಕಂದ್ರೆ ಐಟಿ ಸಿಟಿಯಲ್ಲಿ ಡೆಡ್ಲಿ ಮರಗಳು ಬಲಿಗಾಗಿ ಕಾಯುತ್ತಿವೆ. ಒಣ ಮರಗಳಿಂದ ಸಿಟಿ ಜನರಿಗೆ ಕಂಟಕ ತಪ್ಪಿದ್ದಲ್ಲ. ಕಳೆದ 1 ತಿಂಗಳಲ್ಲಿ 100 ಮರ ಧರೆಗುರುಳಿವೆ, ಅವಾಂತರ ಸೃಷ್ಟಿಯಾಗಿದೆ. ಹಾಗಾದ್ರೆ ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಮರ ಧರೆಗುರುಳಿವೆ ಅನ್ನೋದನ್ನ ನೋಡೋದಾದ್ರೆ, ಪೂರ್ವ ವಲಯ 53 ಮರಗಳು, ಮರದ ಕೊಂಬೆಗಳು 193. ಬೊಮ್ಮನಹಳ್ಳಿ ವಲಯ 62 ಮರಗಳು, ಮರದ ಕೊಂಬೆಗಳು 183. ಮಹದೇವಪುರ ವಲಯ 24 ಮರಗಳು, ಮರದ ಕೊಂಬೆಗಳು 64. ದಕ್ಷಿಣ ವಲಯ ಮರ 136, ಮರದ ಕೊಂಬೆಗಳು 233. ದಾಸರಹಳ್ಳಿ 62 ಮರ, 34 ಮರದ ಕೊಂಬೆಗಳು. ಆರ್ ನಗರ 44 ಮರ, 108 ಮರದ ಕೊಂಬೆಗಳು. ಯಲಹಂಕ 45 ಮರ, ಮರದ ಕೊಂಬೆಗಳು 141. ಒಟ್ಟು 514 ಮರ ಧರೆಗುರುಳಿದ್ರೆ 1123 ಕೊಂಬೆಗಳು ನೆಲಕ್ಕುರುಳಿ ಅವಾಂತರ ಸೃಷ್ಟಿಯಾಗಿದೆ. ಇನ್ನ ಡೆಡ್ಲಿ ಮರಗಳಿಂದ ಅನಾಹುತಗಳನ್ನು ನೋಡೋದಾದ್ರೆ, ಡೆಡ್ಲಿ ಘಟನೆ ನಂಬರ್ 1 ಮಾರ್ಚ್ 31, ತಂದೆ ಜೊತೆ ಹೋಗ್ತಾ ಇದ್ದ ಬಾಲಕಿ ಸಾವು. ಡೆಡ್ಲಿ ಘಟನೆ 2 ಸ್ಥಳ ಕತ್ರಿಗುಪ್ಪೆ. ಮೇ 1 ಆಟೋ ಚಾಲಕನ ಮೇಲೆ ಮರ ಬಿದ್ದು ಚಾಲಕ ಸಾವು. ಡೆಡ್ಲಿ ಘಟನೆ 3 ಸ್ಥಳ ಕೋರಮಂಗಲ. ಮೇ 21 ಮರ ಬಿದ್ದು 50 ವರ್ಷದ ಮೂಡಲಗಿರಿ ಸಾವು. ಡೆಡ್ಲಿ ಘಟನೆ 4 ಸ್ಥಳ ಶಿವಾನಂದ ಸರ್ಕಲ್. ಮೇ 16 ಕಾರಿನ ಮೇಲೆ ಮರ ಬಿದ್ದು ವ್ಯಕ್ತಿಗೆ ಗಾಯ. ಡೆಡ್ಲಿ ಘಟನೆ 5 ಸ್ಥಳ ಬನಶಂಕರಿ. ಜೂನ್ 15 ಮರದ ಕೊಂಬೆ ಬಿದ್ದು ಯುವಕನಿಗೆ ಗಂಭೀರ ಗಾಯ. ಇನ್ನಾದರೂ ಬಿಬಿಎಂಪಿ ಅಧಿಕಾರಿಗಳು ಇಂಥ ಅವಘಡಗಳಿಂದ ಸಿಟಿ ಜನರನ್ನ ತಪ್ಪಿಸಬೇಕಾಗಿದೆ, ಪ್ರಾಣ ಉಳಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ಇವತ್ತಿನ ಬಿಗ್ ಮಾರ್ನಿಂಗ್ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಸ್ವೀಟ್ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDHD+